ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಬುಕ್ ಆಫ್ ಸ್ವಾದು. ಇವತ್ತು ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದು ಡ್ರೈ ರೋಸ್ಟ್ ಮಾಡ್ತಾ ಮಾಡ್ತಾ ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಆಗ ಗೊತ್ತಾಗುತ್ತೆ ಅದು ರೋಸ್ಟ್ ಆಗಿದೆ ಅಂತ. ಸೀಡ್ಸಕ್ಕೆ ಹೋಗಬೇಡಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಸೈಡಲ್ಲಿ ಹಾಕ್ಕೊಳ್ಳಿ. ಈಗ ಒಂದು ರೆಡ್ ಚಿಲ್ಲಿ 6 ಮತ್ತು ಗಾರ್ಲಿಕ್ ಕ್ಲೌಸು 6 ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಕಡಲೆಕಾಯಿ ಬೀಜ 1-2 ಟೇಬಲ್ ಸ್ಪೂನು, ಅದನ್ನು ಇದೇ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಯಾವುದು ಸೀದ್ ಹೋಗಬಾರ್ದು. ಇದಕ್ಕೆ ಲಾಸ್ಟಲ್ಲಿ ಒಂಚೂರು 1/4 ಟೇಬಲ್ ಸ್ಪೂನಷ್ಟು ಜೀರಾ ಹಾಕ್ಕೊಳ್ಳಿ. ಜೀರಿಗೆ ಬೇಗ ಫ್ರೈ ಆಗೋದ್ರಿಂದ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ದಟ್ಸ್ ಮೋರ್ ದ್ಯಾನ್ ಎನಫ್. ಈಗ ಇದನ್ನು ಆ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಆಗಿರಬೇಕು. ತೆಂಗಿನ ತುರಿ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇದನ್ನು ಫುಲ್ಲು ಡ್ರೈ ರೋಸ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ನೋಡಿ, ಇದಿಷ್ಟು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಆದರೆ ಸಾಕು. ಬೇಕಾದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬೋದು, 1-2-3. ಈಗ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಆಯಿಲು ಮತ್ತು ಚೂರು ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಹಚ್ಚಿರೋ ಅಂಥ ತೊಂಡೆಕಾಯಿ ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ನಾನು ಚಿಕ್ಕದಾಗಿ ಮಾಡಿದ್ದೀನಿ. ಬೇಕಿರೋರು ಸ್ವಲ್ಪ ಉದ್ದುದ್ದನೂ ಕಟ್ ಮಾಡ್ಕೋಬೋದು. ತೊಂಡೆಕಾಯಿ ತುಂಬ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಬೇಕಾದರೆ ನೀರಲ್ಲಿ ಒಂದು ಸತಿ ಬೇಯಿಸಿ ಕೂಡ ಹಾಕ್ಬೋದು, ಬಟ್ ಅದರಿಂದ ಟೇಸ್ಟ್ ಕಮ್ಮಿ ಆಗುತ್ತೆ. ಅದಕ್ಕೆ ನಾನು ಡೈರೆಕ್ಟ್ ಆಯಿಲಲ್ಲೇ ಫ್ರೈ ಮಾಡಿದೆ. ಬಟ್ ಟೈಮ್ ಸ್ವಲ್ಪ ತೊಗೊಳ್ತೆ, ಒಂದು 20-25 ಮಿನಿಟ್ಸ್ ತನಕನೇ ಫ್ರೈಯಿಂಗ್ ಟೈಮ್ ಆಗಿಬಿಡತ್ತೆ. ನೀವು ಬೇಕಾದರೆ 1 ವಿಸಿಲ್ ಪ್ರೆಷರ್ ಕುಕ್ಕು ಕೂಡ ಮಾಡ್ಕೋಬೋದು, ಬಟ್ ಆಯಿಲಲ್ಲಿ ಫ್ರೈ ಮಾಡಿದಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಈಗ ಇದಕ್ಕೆ ಚೂರು ಸಾಲ್ಟ್ ಹಾಕೋಣ, ಸೊ ದಟ್ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಚ್ಚಿಬಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ತೆಗೆದ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕಿ, 1-2 ಸ್ಟ್ರಿಂಗ್ ಅಷ್ಟು ಹಾಕಿ. ಹಾಗೆಯೇ ಲಿಡ್ ಮುಚ್ಚಿ, ಸೊ ದಟ್ ಆ ಫ್ಲೇವರ್ ಎಲ್ಲ ಒಳಗೆ ಇರುತ್ತೆ. ತಿರ್ಗಿ ಇದೊಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಒಂಚೂರು ನೀರು ಹಾಕ್ಕೊಳ್ಳಿ, ತುಂಬ ಬೇಡ, ಸ್ವಲ್ಪ, ಸೊ ದಟ್ ತಳ ಹಿಡಿದೇ ಇರಲಿ ಅಂತ. ಸ್ವಲ್ಪ ತಿಕ್ ಬಾಟಮ್ ಇರುವಂಥ ಕಡಾಯಿ ತೊಗೊಳ್ಳಿ, ಅದಕ್ಕೆ ನಾನು ಇದನ್ನು ತೊಗೊಂಡಿರೋದು. ಆಗಾಗ ಕೈ ಆಡಿಸ್ತಾನೆ ಇರಬೇಕು, ಬಿಕಾಸ್ ತಳ ಹಿಡಿಬಾರ್ದು ಅಂತ. ಚೆಕ್ ಮಾಡ್ತಾಯಿದ್ದೀನಿ, ನೋಡಿ ಬೆಂದಿದೆಯಾ ಅಂತ. 60% ಅಷ್ಟು ಬೆಂದಿದೆ. ನೋಡಿ, ಈ ಥರ ಫುಲ್ ಶ್ರಿಂಕ್ ಆಗುತ್ತೆ ಬೆಂದಾಗ. ಈಗ ಪೂರ್ತಿ ಬೆಂದಿದೆ ಅಂತ ಗೊತ್ತಾದಾಗ ಈ ಏನು ಮಿಕ್ಸ್ಚರ್ ಮಾಡ್ಕೊಂಡಿರ್ತೀವಿ, ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. 1/2 kgಗೆ ಇಷ್ಟೇ ಪ್ರಪೋರ್ಷನ್ ತೊಗೊಳ್ಳಿ. ಇದು ಜಾಸ್ತಿನೂ ಅಲ್ಲ, ಕಮ್ಮಿನೂ ಅಲ್ಲ. ಯಾವ್ದು ಐಟಮ್ಸ್ ಡ್ರೈ ರೋಸ್ಟ್ ಮಾಡಿಕೊಂಡ್ರು ಅಷ್ಟೇ ಪ್ರಪೋರ್ಷನ್ ತೊಗೊಳ್ಳಿ ಆ್ಯಂಡ್ ಪೂರ್ತಿ ಮಿಕ್ಸ್ ಮಾಡಿ. ಈ ಗ್ರೈಂಡೆಡ್ ಪೌಡರ್ನ ಯಾವಾಗ ಮಿಕ್ಸ್ ಮಾಡಬೇಕು ಅಂತಂದರೆ ಫುಲ್ ಬೆಂದಿರಬೇಕು ವೆಜಿಟೇಬಲು, ಆವಾಗೇ ಇದು ಮಿಕ್ಸ್ ಮಾಡ್ಕೋಬೇಕು. ಇದು ಹಾಕಿದ್ಮೇಲೆ ನೀವು ಫ್ರೈ ಮಾಡ್ತೀನಿ ಬೇಯಿಸ್ತೀನಿ ಅಂದರೆ ಆಗೋದಿಲ್ಲ. ಕಂಪ್ಲೀಟ್ ಅದು ಕುಕ್ ಆದಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಹಾಗೆಯೇ ಆ ಫ್ಲೇವರ್ ಜೊತೆ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರು, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿದ್ರೆ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ.
ಚೆನ್ನಾಗಿ ಆ ಹಸಿ ವಾಸನೆ ಪೌಡರ್ಡ್ ಸ್ಪೈಸಸ್ದು ಹೋಗಲಿ ಅಂತ ಫ್ರೈ ಮಾಡ್ತಾಯಿದ್ದೀನಿ. ಅಥವಾ ಲಿಡ್ ಮುಚ್ಚಿ ಕೂಡ ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಬೋದು. ನೋಡಿ ಈ ಥರ ಎಲ್ಲ ಫ್ಲೇವರೆಲ್ಲ ವೆಜಿಟೇಬಲ್ಗೆ ಸೇರಿಕೊಂಡು ಚೆನ್ನಾಗಾಗಿರುತ್ತೆ. ಸರ್ವ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do subscribe to my channel.